ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅತಿಥಿ ಉಪನ್ಯಾಸಕರ ನೇಮಕ ಕಗ್ಗಂಟು ಅಂತಲೇ ಹೇಳ್ಬೋದು. ಈಗ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಅದೇನಾಗಿದೆ ಅಂದರೆ, ಮಾರ್ಚ್ 10ಕ್ಕೆ ವಿಚಾರಣೆ ಮುಂದೂಡಿದೆ ಹೈಕೋರ್ಟ್. ಓಕೆನಾ? ಅಂದರೆ ರಾಜ್ಯದಲ್ಲಿ 440 ಸರ್ಕಾರಿ ಪದವಿ ಕಾಲೇಜುಗಳಿಗೆ ಪ್ರಸಕ್ತ ಸಾಲಿನಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಕಗ್ಗಂಟಾಗಿದೆ. ಅಂದರೆ ವಿಶ್ವವಿದ್ಯಾಲಯಗಳ ಧನ ಸಹಾಯ ಆಯೋಗ ಮತ್ತು UGC ಹೊರಡಿಸಿರ್ತಕ್ಕಂತಹ ಮಾನದಂಡಗಳು, ಹೊಸ ಮಾನದಂಡಗಳಿಂದಾಗಿ ಹಲವು ಗೊಂದಲಗಳು ಉಂಟಾಗಿದೆ. ವಿವಿಧ ಜಿಲ್ಲೆಯಲ್ಲಿರುವ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ 5355 5353 ಅತಿಥಿ ಉಪನ್ಯಾಸಕರನ್ನು ಒಂದು ವರ್ಷದ ಅವಧಿಗೆ ಏನು ಮಾಡ್ತಾಯಿದ್ರು, ಆನ್ಲೈನ್ ಮೂಲಕ ನೇಮಕಾತಿ ಮಾಡಿಕೊಳ್ಬೇಕಾಯಿತು. ಆದರೆ UGC ಮಾನದಂಡಗಳ ಪ್ರಕಾರ PhD, KSET ಮತ್ತು ನೆಟ್ ಹಾಗೂ MPhil ಪಡೆದ ಅಭ್ಯರ್ಥಿಗಳಿಗೆ ಏನು ಮಾಡ್ತಿದ್ದಾರೆ, ಆದ್ಯತೆ ನೀಡಬೇಕು ಅಂತ ಹೇಳಿ ಹೈಕೋರ್ಟ್ ಆದೇಶದಿಂದ ಸಾವಿರಾರು ಅತಿಥಿ ಉಪನ್ಯಾಸಕರು ಕ್ಷೇತ್ರದಿಂದ ಹೊರಗುಳಿಯುವಂತಾಗಿದೆ. ಸುಮಾರು 10-15 ವರ್ಷಗಳಿಂದ ಸೇವೆ ಹೊಂದಿರುವ ಅತಿಥಿ ಉಪನ್ಯಾಸಕರು ಕಾಲೇಜ್ ಶಿಕ್ಷಣ ಇಲಾಖೆ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು 5353 ಅತಿಥಿ ಉಪನ್ಯಾಸಕರ ಪೈಕಿ 2500 ಅಭ್ಯರ್ಥಿಗಳು ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಧಾರವಾಡ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ವಿಚಾರಣೆ ನಡೆಸಿದ ನ್ಯಾಯಾಲಯ ಕೂಡ ಹೊಸ ನೇಮಕಾತಿ ಕೌನ್ಸಿಲಿಂಗ್ ನಡೆಸಬಾರದು, ಹಾಲಿ ಅಭ್ಯರ್ಥಿಗಳನ್ನೇ ಮುಂದುವರಿಸಬೇಕು ಎಂದು ಬೆಂಗಳೂರು ಹೈಕೋರ್ಟ್ ಆದೇಶಕ್ಕೆ 8 ವಾರಗಳ ತಡೆಯಾಜ್ಞೆ ಕೂಡ ನೀಡಿತ್ತು. ಓಕೆನಾ? ಈಗ ಇರ್ತಕ್ಕಂಥವ್ರನ್ನೇ ಮುಂದುವರಿಸಿ, ಮತ್ತೇನು ಹೊಸದಾಗಿ ನೀವು ಕೌನ್ಸಿಲಿಂಗ್ ಮಾಡಿ ಮತ್ತೆ ತೊಗೊಳೋದು ಬೇಡ, ಯಾರು ಇರ್ತಾರೆ ಅವ್ರನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳ್ತಿದ್ರೆ ಯಾರ್ದು ಧಾರವಾಡ ಹೈಕೋರ್ಟ್ ಹೇಳಿದೆ. ಮಾರ್ಚ್ 10ಕ್ಕೆ ಈ ವಿಚಾರಣೆ ಮುಂದೂಗಿದೆ ಅಂತಲೇ ಹೇಳ್ಬೋದು. ಸುಮಾರು 10 ವಿಷಯಗಳಿಗೆ ನೇಮಕಾತಿ ಮುಂದಾಗಲು ಮಾರ್ಗದರ್ಶನ ನೀಡಬೇಕು ಎಂದು ರಾಜ್ಯ ಸರ್ಕಾರ ಬೆಂಗಳೂರು ಹೈಕೋರ್ಟ್ ಮೊರೆ ಹೋಗಿದೆ. ಸೊ ಶುಕ್ರವಾರ ಏನು ಮಾಡಿದ್ದಾರೆ, ಅರ್ಜಿ ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ. ಹೈಕೋರ್ಟ್ ಮುಂದಿನ ವಿಚಾರಣೆಯನ್ನು ಮಾರ್ಚ್ 10ಕ್ಕೆ ಕೊಟ್ಟಿದ್ದಾರೆ. ಇನ್ನು ಅರ್ಹತೆ ಇಲ್ಲದ 1370 ಉಪನ್ಯಾಸಕರು ಏನು ಮಾಡಬೇಕಾಗಾದ್ರೆ ಅಂದರೆ, ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ 10,976 ಅತಿಥಿ ಉಪನ್ಯಾಸಕರಿದ್ದು UGC ಅರ್ಹತೆ ಪಡೆದವರು 5,623, UGC ಅರ್ಹತೆ ಇಲ್ಲದವರು 5,353 ಎಂದು ವಿಭಾಗಿಸಲಾಗಿದೆ, ಡಿವೈಡ್ ಮಾಡಿದ್ದಾರೆ. ಪ್ರಸಕ್ತ ವರ್ಷದಲ್ಲಿ ಒಟ್ಟು 45,509 ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ದಾರೆ. 40 ವಿಷಯಗಳ ಪೈಕಿ 30 ವಿಷಯಗಳಿಗೆ ಅವಶ್ಯಕತೆ ಇರುವವರು ಸಂಖ್ಯೆಯ ವಿದ್ಯಾರ್ಥಿಗಳು UGC ಅರ್ಹತೆಯನ್ನು ಹೊಂದಿದ್ದಾರೆ. ಆದರೆ ಜೀವಶಾಸ್ತ್ರ, ಪ್ರಾಣಿಶಾಸ್ತ್ರ, ಸಂಖ್ಯಾಶಾಸ್ತ್ರ, ಭೂಗೋಳಶಾಸ್ತ್ರ, ಗಣಿತಶಾಸ್ತ್ರ, ಮಾನವಶಾಸ್ತ್ರ ಸೇರಿ 10 ವಿಷಯಗಳಿಗೆ ಅಗತ್ಯವಾದ 1,370 ಅತಿಥಿ ಉಪನ್ಯಾಸಕರು UGC ಅರ್ಹತೆ ಹೊಂದಿದವರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಕೂಡ ಏನು ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಡಿಯೋ. ಆದರೆ ಧಾರವಾಡ ಹೈಕೋರ್ಟ್ ಮಾತ್ರ ಪಾಪ ಏನು ಹೇಳ್ತಿದ್ದಾರೆ ಅಂದರೆ, ಇರೋದನ್ನೇ ಕಂಟಿನ್ಯೂ ಮಾಡಿ, ಮತ್ತೆ ಏನು ಹೊಸದಾಗಿ ಮತ್ತೆ ಕೌನ್ಸಿಲಿಂಗ್ ಮಾಡಿ ಅದೆಲ್ಲ ಬೇಡ ಅಂತ ಹೇಳ್ತಿದ್ದಾರೆ. ಬಟ್ ಬೆಂಗಳೂರು ಹೈಕೋರ್ಟ್ ಮಾತ್ರ ಇಲ್ಲ, ಅಂದರೆ UGC ನೆಟ್ಟು PhD ಆದವ್ರಿಗೆ ಮೊದಲ ಆದ್ಯತೆ, ಸೊ ಅವರಿಗೆ ಪ್ರಿಫರೆನ್ಸ್ ಕೊಡಬೇಕು. ಸೊ ಹಾಗಾಗಿ ಮತ್ತೆ ಕೌನ್ಸಿಲಿಂಗ್ ಮಾಡಿ ಯಾರು ಸೆಲೆಕ್ಟ್ ಆಗ್ತಾರೋ UGC ಅರ್ಹತೆ ಹೊಂದಿದವರು ಅಂಥವ್ರಿಗೆ ಮಾತ್ರ ಜಾಬು ಅಂಥವ್ರು ಮಾತ್ರ ಅತಿಥಿ ಉಪನ್ಯಾಸಕರಾಗಿ ವರ್ಕ್ ಮಾಡಬೇಕು. ಏಕೆಂದರೆ ನೀವು ಸ್ಯಾಲ್ರಿನೂ ಕೂಡ ಗಮನಿಸಿರ್ಬೋದು, ನೀವು ಅತಿಥಿ ಶಿಕ್ಷಕರ ಸ್ಯಾಲ್ರಿನೂ ಕೂಡ ಗಮನಿಸಿರ್ಬೋದು. ಓಕೆನಾ? ಹೈ ಸ್ಯಾಲ್ರಿ ಕೊಡ್ತಿದ್ದಾರೆ, ಅದಕ್ಕೆ ಅವ್ರು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ, ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಯಾವುದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ. ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿ. ಮತ್ತು ಗ್ರೂಪಿಗೂ ಕೂಡ ಆ್ಯಡ್ ಆಗಿ, ಗ್ರೂಪ್ ಲಿಂಕನ್ನು ಕೂಡ ಹಾಕಿರ್ತೀನಿ. ನೀವು ಯಾವ ಗ್ರೂಪಿಗೆ ಅತಿಥಿ ಶಿಕ್ಷಕರಾದರೆ ಅತಿಥಿ ಶಿಕ್ಷಕರ ಗ್ರೂಪಿಗೆ ಆ್ಯಡ್ ಆಗಿ, ಟೆಟ್ ಆದರೆ ಟೆಟ್ ಆಗಿ. ಇನ್ನು ಓಕೆನಾ, ಗ್ರೂಪ್ ಲಿಂಕನ್ನು ಕೂಡ ನಾನು ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಬರ್ತಾ ಹೋಗುತ್ತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆನಾ? ಸಬ್ಸ್ಕ್ರೈಬ್ ಮಾಡಿದರೆ ನೋಟಿಫಿಕೇಷನ್ನು ನಿಮಗೆ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಆದರೆ ಬಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ಗೂ ಯಾರಿಗಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಕಪ್ಪು ಬಾಲ್ ಪಾಯಿಂಟ್ ಪೆನ್ನನ್ನು ಯೂಸ್ ಮಾಡೋಂಗಿಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಬ್ಲೂ ಬಾಲ್ ಪಾಯಿಂಟ್ ಪೆನ್ನನ್ನು ನೀವು ಇನ್ಮೇಲೆ ಯೂಸ್ ಮಾಡಬೇಕು.